1 ಕೆಜಿ ಗಾರ್ಬೇಜ್ಗೆ 12 ರೂಪಾಯಿ ಕೊಡಲಾಗುತ್ತೆ. ಇದರ ಜೊತೆ ಬಿಲ್ಡಿಂಗ್ ಬಾಡಿಗೆ, ದಿನಸಿ ದರ ಏರಿಕೆ, ಹೋಟೆಲ್ಗಳಲ್ಲಿ ಸಿಗುವ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ. ಈಗ ದರ ಏರಿಕೆಗೆ ಯಾವುದೇ ಕಡಿವಾಣ ಹಾಕೋದಿಲ್ಲ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕೆಲ ಹೋಟೆಲ್ಸ್ಗಳಲ್ಲಿ ಕಾಫಿ, ಟೀ ದರ ಕೂಡ ಏರಿಕೆ ಆಗುತ್ತೆ. ನಾವು ದರ ಏರಿಕೆ ಮಾಡ್ತೀವಿ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ವಯ ಆಗೋದಿಲ್ಲ. ದರ ದುಬಾರಿ ಆಗ್ತಾ ಇದೆ, ನಮಗೂ ಲಾಭ ಬೇಕು, ಅದಕ್ಕೆ ಬೆಲೆ ಏರಿಕೆ ಮಾಡ್ತೀವಿ ಅಂತಿದ್ದಾರೆ. ಕಾರಣ ಏನು ಅಂತಂದ್ರೆ ಒಂದು ಕಮರ್ಷಿಯಲ್ ಸಿಲಿಂಡರ್ ಈಗ 5,000 6,000 ಕೊಟ್ಟು ತಗೊಳ್ತಿದ್ದಾರೆ. ಹಾಗಾಗಿ ದರ ಏರಿಕೆ ಮಾಡ್ತೀವಿ, ನಮಗೂ ಕೂಡ ಲಾಭ ಬೇಕು ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂತ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚು ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜ್ಗೆ 1 ಕೆಜಿಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂತ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಲಿದ್ದಾರೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂತ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚು ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೀಗೆ ಇದೀಗ ಹೋಟೆಲ್ ಮಾಲೀಕರು ಕೂಡ ನಮಗೆ ಲಾಭ ಬೇಕು, ಎಲ್ಲವೂ ಕೂಡ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ನೋಡ್ತಾ ಇದೀವಿ ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಒಂದು ಕಡೆ ಯುದ್ಧ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದುಬಾರಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಇದೆಲ್ಲವೂ ಕೂಡ ಎಫೆಕ್ಟ್ ಆಗಬಹುದು, ಏನೆಲ್ಲ ಬೆಲೆ ಏರಿಕೆ ಆಗುತ್ತೆ? ರೋಶಿನಿ, ರಾಜ್ಯದಲ್ಲಿ ಹೋಟೆಲ್ಗಳ ಆಹಾರಗಳ ದರ ಹೆಚ್ಚಳ ವೇದಿಕೆ ಇನ್ನು ಸಿದ್ಧಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದರಿಂದ ಹೋಟೆಲ್ ಅವಲಂಬಿಸಿರುವಂತಹ ಜನರಿಗೆ ನೇರ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇದೆ. ಏನು ಹೋಟೆಲ್ ಮಾಲೀಕರ ಸಂಘ ಈಗಾಗಲೇ ದರ ಏರಿಕೆ ಯೋಜನೆ ರೂಪಿಸಿರುವುದರಿಂದ ಮಾಹಿತಿ ಕೂಡ ಅವ್ರ ಕಡೆಯಿಂದ ಬಂದಿದೆ. ಇತ್ತೀಚೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಅದಕ್ಕೂ ಜೊತೆಗೆ ವಿದ್ಯುತ್, ನೀರು ಮತ್ತೆ ಟೋಲ್ ದರಗಳು ಕೂಡ ಏರಿಕೆ ಕಂಡು ಬರ್ತಾ ಇದೆ. ಏನು ದಿನಸಿ ಸಾಮಗ್ರಿಗಳು ಕೂಡ ಎಣ್ಣೆ ಸೇರಿದಂತೆ ಏನು ಅವಶ್ಯಕತೆ ದಿನನಿತ್ಯ ಏನಿದೆ ಬೆಲೆ ಕೂಡ ಪ್ರತಿನಿತ್ಯ ಹೆಚ್ಚಾಗ್ತಾ ಇರೋದು. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಹೋಟೆಲ್ ಬಾಡಿಗೆ ದರ ಕೂಡ ಹಾಗೂ ಗಾರ್ಬೇಜ್ ಶುಲ್ಕ ಕೂಡ ಹೆಚ್ಚಳವಾಗೋದು ಕೂಡ ಇದೆ ಸಾಧ್ಯತೆ ಇದೆ. ಇನ್ನು ಪ್ರತಿ ಕೆಜಿ ಕೆಲಸಕ್ಕೆ ಸುಮಾರು 12 ರೂಪಾಯಿ ವಸೂಲಿ ಮಾಡುವಂತ ಇದರಿಂದ ಹೋಟೆಲ್ ನಿರ್ವಹಣೆ ವೆಚ್ಚ ಭಾರಿ ಮಟ್ಟದಲ್ಲಿ ಏರಿಕೆ ಆಗಲು ಸಾಧ್ಯತೆ ಇದೆ. ಈ ಹಿನ್ನೆಲೆ ಹೋಟೆಲ್ ಸಿಗುವಂತ ತಿಂಡಿ ತಿನಿಸುಗಳ ದರವನ್ನು ಕೂಡ ಹೆಚ್ಚುವ ಸಾಧ್ಯತೆ ಆಗ್ತಿದೆ. ಯಾಕಂದ್ರೆ ಬಹುತೇಕವಾಗಿ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಹಾಗಾಗಿ ಹೋಟೆಲ್ ಮಾಲೀಕರು ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ದರ ಜಾಸ್ತಿ ಮಾಡ್ತೀವಿ ತಿಂಡಿ ತಿನಿಸುಗಳು ಕೂಡ ಅಂತ ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದರಿಂದ ಬೆಲೆ ಏರಿಕೆ ಅನಿವಾರ್ಯ ಎಂದು ಸ್ಪಷ್ಟಪಡಿಸಿದರೆ ಮುಂದಿನ ದಿನಗಳಲ್ಲಿ ಕಾಫಿ, ಟೀ ಸೇರಿದಂತೆ ಕೆಲವು ಪದಾರ್ಥಗಳ ದರದಲ್ಲಿ ಗಣನೀಯ ಏರಿಕೆ ಆಗುವಂತ ಸಾಧ್ಯತೆ ಇದೆ. ರೋಶಿನಿ, ಕೆಲವು ಹೋಟೆಲ್ಗಳಲ್ಲಿ ಈಗಾಗಲೇ ಬೆಲೆ ಏರಿಕೆ ಪ್ರಾರಂಭ ಆಗಿದೆ, ಇಂದಿನಿಂದ ಶುರುವಾಗಿದೆ ಬೆಲೆ ಏರಿಕೆ. ಒಟ್ಟಿನಲ್ಲಿ ಬೆಲೆ ಏರಿಕೆ ಬಿಸಿ ಈಗ ಹೋಟೆಲ್ ಆಹಾರ ಮೇಲೆ ಕೂಡ ಬೀಳೋದು ಸಾಮಾನ್ಯ ಜನ ಖರ್ಚು ಇನ್ನಷ್ಟು ಹೆಚ್ಚು ಆಗುವ ಸಾಧ್ಯತೆ ಇದೆ. ರೋಶಿನಿ. ಎಸ್ ರವಿಚಂದ್ರ, ಈಗ ನಿನ್ನೆ ಯಾವಾಗ ಕೇಂದ್ರ ಸರ್ಕಾರದಿಂದ ಆರ್ಥಿಕ ವರ್ಷ ಆರಂಭ ಆಯಿತು, ಒಂದಷ್ಟು ಬದಲಾವಣೆ ಆಯಿತು, ಅದಾದ ನಂತರ ಈಗ ಇವರು ಈ ರೀತಿಯಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನ ಬೇರೆ ವಿಚಾರ ಹೇಳೋದಾದ್ರೆ ಬೇರೆದಲ್ಲಿ ಯಾವೆಲ್ಲ ವಸ್ತುಗಳಲ್ಲಿ ಬೆಲೆ ಏರಿಕೆ ಆಗಬಹುದು, ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕನಿಷ್ಠ ಪಕ್ಷ ಇವಾಗಾದ್ರೂ ಬೆಲೆ ಏರಿಕೆ ಕಡಿಮೆ ಆಗುತ್ತೆ ಅಂತ ಹೇಳಿ ಜನ ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೆ ಆ ರೀತಿ ಏನೂ ಆಗ್ತಾ ಇಲ್ಲ ಈಗ. ರೋಶಿನಿ, ಯಾವಾಗ ಯುದ್ಧ ನಿಲ್ಲುತ್ತೋ ಅಲ್ಲಿವರೆಗೂ ಬೆಲೆ ಏರಿಕೆ ಅಂತೂ ಕಡಿಮೆ ಆಗಲ್ಲ. ಯುದ್ಧ ಇದ್ಮೇಲೆ ಬೆಲೆ ಏರಿಕೆ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅಲ್ಲಿವರೆಗೂ. ಯಾಕಂದ್ರೆ ಪ್ರತಿಯೊಂದು LPG ಈ ಕಡೆ ಆಟೋ ಚಾಲಕರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ ಗ್ಯಾಸ್ ಪ್ರತಿನಿತ್ಯ 150 ರೂಪಾಯಿ ಎತ್ಕೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ಯಾರು ಕೇಳಿದ್ರು ಏಜೆನ್ಸಿಗಳು ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಅದಕ್ಕೆ ನಾವು ಎಲ್ಲಿಂದ ತರಿಸ್ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಹೊರತು ಗ್ಯಾಸ್ ರೇಟ್ ಕೂಡ ಕಡಿಮೆ ಆಗ್ತಿಲ್ಲ. ಇನ್ನು
ಟೀ ಕಾಫಿ 15 ರೂಪಾಯಿ ಇದೆಲ್ಲ ಇವಾಗ 25 ರೂಪಾಯಿ ಆಗಿದೆ. ಒಂದು ಟೀ 25 ರೂಪಾಯಿ ಆಗಿದೆ ಅಂತ ತಿಳ್ಕೊಳ್ಳಿ. ಅಡಿಗೆ ಎಣ್ಣೆ ಕೂಡ 168 ರೂಪಾಯಿ ಇತ್ತು, ಈಗ 175 ರೂಪಾಯಿವರೆಗೂ ಆಗಷ್ಟು ಸಾಧ್ಯತೆ ಇದೆ. 1 kg ಏನು ಸನ್ಫ್ಲವರ್ ಎಣ್ಣೆಗೆ ಇವಾಗ 1 kgಗೆ 175 ರೂಪಾಯಿ ಏರಿಕೆ ಆಗಿದೆ. ಪ್ರತಿಯೊಂದು ಏನು ದಿನನಿತ್ಯ ಬಳಸುವಂತ ವಸ್ತುಗಳ ರೇಟ್ ದುಬಾರಿ ಆಗ್ತಿದೆ ರೋಶಿನಿ. ಎಸ್ ರವಿಚಂದ್ರ, ಇನ್ನ ಬೇರೆ ಬೇರೆ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನ ರಾಜ್ಯ ಸರ್ಕಾರ ಈ ಬಾರಿ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋದು ಅಥವಾ ಏನಾದ್ರೂ ಕ್ರಮ ತಗೊಳುತ್ತಾ ಅಂತ ಹೇಳಿ, ಕಾರಣ ಈಗ ನಿನ್ನೆ ಕೇಂದ್ರದಿಂದ ಆಗಿರುವಂತ ಬೆಲೆ ಏರಿಕೆ ಇದು. ಹೌದು ರಶ್ಮಿ, ಈಗಾಗಲೇ ಈ ಹಿಂದೆನೂ ಕೂಡ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿತ್ತು, ನಮ್ಗೆ ಸರಿಯಾಗಿ ಗ್ಯಾಸ್ಗಳನ್ನು ಒದಗಿಸ್ಕೊಡ್ಬೇಕು, ಗ್ಯಾಸ್ ಇರೋದೇ ತುಂಬಾ ತೊಂದರೆ ಆಗ್ತಿದೆ ಅಂತ ಮುಖ್ಯಮಂತ್ರಿ ಕೂಡ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರ ಎಲ್ಲ ಅಷ್ಟು ಹೊಂದಿತ್ತು, ಆದ್ರೆ ಕಾರಣಾಂತರಗಳಿಂದ ಗ್ಯಾಸ್ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಇದರಿಂದ ಬೆಲೆ ಹೆಚ್ಚು ಕೂಡ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಬಗೆಹರಿಸುವಂತ ಕೇಂದ್ರ ಸರ್ಕಾರ ಕೂಡ ನಿನ್ನೆ ಕೂಡ ಹೇಳಿತ್ತು ರಶ್ಮಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.